ಕೇರಳದಿಂದ ಪೋಸ್ಟರ್ ಬೆಂಗಳೂರಿಗೆ ಬಂತು. ಶ್ರೀಕೃಷ್ಣ ಪರಮಾತ್ಮ ಚಿಕನ್ ತಿನ್ನಾಕತ್ತಿರೋ ಪೋಸ್ಟರ್ನ ವೈರಲ್ ಮಾಡ್ಯಾರ. ಮತಾಂಧ ಮನಸ್ಥಿತಿಗೆ ವಿಕೃತ ಸಂತೋಷ ಸಿಗ್ತೈತಿ ಇದರಿಂದ. ಇಷ್ಟೆಲ್ಲಾ ಮಾಡಿ ಕೊನೆಗೆ ಒಂದು ಸಾರಿ ಕೇಳಿದ್ರ ಎಲ್ಲ ಸರಿ ಹೋಗ್ತೈತಿ. ತಮ್ಮಲ್ಲಿ ಎಲ್ಲ ಹಿಂದೂ ಬಾಂಧವರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಹಿಂದೂ ಸಮಾಜ ಎಚ್ಚೆತ್ಕೊಂಡಿದ್ರಿಂದ ಇದು ಸರಿ ಆಗತೈತಿ. ಇಂಥದ್ದನ್ನೆಲ್ಲ ಹಿಂದೂಗಳು ಇನ್ನ ಎಷ್ಟು ದಿನ ಸಹಿಸ್ಕೋಬೇಕು? ಕೇರಳದಾಗ ಒಂದು ಪೋಸ್ಟರ್ ಬಹಳಷ್ಟು ಸದ್ದು ಮಾಡಿತ್ತು. ನ್ಯಾಷನಲ್ ವೈಡ್ ಅದ್ರ ಬಗ್ಗೆ ಚರ್ಚೆ ಆಗಿದ್ದು, ಆಕ್ಷೇಪಗಳ ಸುರಿಮಳೆ ಸುರಿದಿತ್ತು. ಆದರೆ ಚಿಕನ್ ನ ಬಾಲ ಶ್ರೀಕೃಷ್ಣ ತಿನ್ನಾಕತ್ತಿರೋದು, ಕೈಯಿಂದ ಹಿಡಿದಿರೋದು, ಆ ತರ ಪೋಸ್ಟರ್ನ ಕೇರಳದ ಮೆಹರ್ ಮಂಡಿ ಅಂಡ್ ಗ್ರಿಲ್ಸ್ ನ ರೆಸ್ಟೋರೆಂಟ್ ಅವ್ರು ಹಾಕೊಂಡಿದ್ರು. ಈ ಒಂದು ಪೋಸ್ಟರ್ ಎಷ್ಟರ ಮಟ್ಟಿಗೆ ಆಕ್ರೋಶಕ್ಕೆ ಒಳಗಾಗಿತ್ತು ಅಂದ್ರ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದೈತಿ. ಈ ರೀತಿ ಪೋಸ್ಟರ್ ಅನ್ನ ಹಾಕಿ ಏನ್ ಹೇಳಕ್ ಹೊಂಟಾರು? ಇದನ್ನ ಮೊದಲು ತೆಗಿಬೇಕು, ಇದಕ್ಕೆ ಕ್ಲಾರಿಟಿಯನ್ನ ರೆಸ್ಟೋರೆಂಟ್ ಅವರು ಕೊಡಬೇಕು ಅಂತ ತೀವ್ರವಾಗಿ ಗಲಾಟೆ ಆಯಿತು. ಅದಾದ್ಮೇಲೆ ಆ ರೆಸ್ಟೋರೆಂಟ್ ಮೇಲೆ ಕೇಸ್ ದಾಖಲಾಯಿತು. ಕೇಸ್ ದಾಖಲಾಗ್ತಿದ್ದಂಗೆ ಆ ರೆಸ್ಟೋರೆಂಟ್ ಅವರು ಇದು ಗ್ರಾಫಿಕ್ಸ್ ಡಿಸೈನರ್ ಮಾಡಿರೋ ಎಡವಟ್ಟು, ಇದಕ್ಕೂ ನಮಗೂ ಅಷ್ಟಾಗಿ ಸಂಬಂಧ ಇಲ್ಲ, ಅವನಿಗೆ ಅಷ್ಟಾಗಿ ಗೊತ್ತಾಗಿಲ್ಲ, ಹಿಂಗಾಗೈತಿ ಅಂತ ತೆಗೆದು ಹಾಕೋ ಕೆಲಸ ಮಾಡಿದ್ರು. ಆದ್ರೆ ಪೊಲೀಸ್ ಕೇಸ್ ಆದ್ಮೇಲೆ ದಾರಿ ಇರಲ್ದ ತಪ್ಪಾಗೈತಿ, ಇನ್ನೊಂದು ಸಲ ಈ ರೀತಿ ಆಗೋದಿಲ್ಲ ಅಂತ ಸಮಜಾಯಿಷಿ ಕೊಟ್ರು. ಆಯ್ತು ಬಿಡಪ್ಪ, ತಪ್ಪಾಗೈತಿ ಅನ್ನಕತ್ತಾರ, ಬಿಟ್ಟು ಬಿಡೋನು ಅಂತ ಅನ್ಕೋಬಾರ್ದ್ರಿ. ಯಾಕೆ ಹೇಳ್ರಿ? ಈ ಮತಾಂಧ ಮನಸ್ಥಿತಿ ಕೇರಳಕ್ಕಷ್ಟ ಸೀಮಿತ ಆಗಿಲ್ಲ, ಇದು ಬೆಂಗಳೂರಿಗೂ ಕಾಲಿಟ್ಟೈತಿ. ಕೇರಳದವರಿಂದನೇ ಇನ್ಸ್ಪೈರ್ ಆಗಿರೋ, ಕೇರಳದವರೇ ಆಲ್ಮೋಸ್ಟ್ ಅದನ್ನ ಹ್ಯಾಂಡಲ್ ಮಾಡಕತ್ತಿರೋ ಒಂದು ರೆಸ್ಟೋರೆಂಟ್, ಎಲೆಕ್ಟ್ರಾನ್ ಸಿಟಿ ಒಳಗಿರೋ ನಾದಾವಿ ಮಂಡಿ ರೆಸ್ಟೋರೆಂಟ್ ಅವರು ಇದ ಪೋಸ್ಟರ್ನ ಅವ್ರ ರೆಸ್ಟೋರೆಂಟ್ ಒಳಗೆ ಹಚ್ಚಿ ಇನ್ನೊಂದು ರೀತಿ ವಿವಾದಕ್ಕೆ ಕಿಡಿ ತಾಕ್ಸಿದ್ರು. ಮುಂದೆ ಏನಾಯ್ತು ಅಂದ್ರ ಈ ಪೋಸ್ಟರ್ ಕೂಡ ಅದೇ ರೀತಿ ವಿವಾದ ಹುಟ್ಟಾಕ್ತು, ಅದೇ ರೀತಿ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂತು. ಇಂಥ ಮನಸ್ಥಿತಿ, ವಿಕೃತವಾದಂಥ ಮನಸ್ಥಿತಿ ಇದು. ಅಂಥ ಪೋಸ್ಟರ್ಗಳನ್ನ ಹಚ್ಚಿ ಒಬ್ಬರಿಗೆ ನೋವಾಗುತ್ತಂತ ಗೊತ್ತಿದ್ದು ಆ ಪೋಸ್ಟರ್ಗಳನ್ನ ಅಂಟಿಸಿ ವಿಕೃತ ಸಂತೋಷ ಪಡಾಕತ್ತಾರ. ಅದನ್ನ ಹಿಂದೂ ಪರ ಸಂಘಟನೆಗಳು ಖಂಡಿಸ್ಯಾರ. ಈ ರೀತಿ ನೀವು ಹೆಂಗೆ ಮಾಡಿದ್ರಿ? ಆಲ್ರೆಡಿ ಕೇರಳ ಒಳಗೆ ಇದು ದೊಡ್ಡ ಇಶ್ಯೂ ಆದ್ಮೇಲೂ ನೀವು ಇದನ್ನ ಹೆಂಗೆ ಅಂಟಿಸಿದ್ರಿ ನಿಮ್ಮ ರೆಸ್ಟೋರೆಂಟ್ ಒಳಗೆ? ಹೌದು, ನಿಮ್ಮದು ಮಂಡಿ ಗ್ರೂಪ್ಸ್ ಅವ್ರದ್ದೇ ರೆಸ್ಟೋರೆಂಟ್ ಆಗಿರಬಹುದು, ನಿಮ್ಮ ಕೇರಳ ಮೂಲದ ಮಂಡಿ ರೆಸ್ಟೋರೆಂಟ್ ಕೂಡ ಇದನ್ನೇ ಮಾಡಿ ಅನುಭವಿಸೈತಿ, ಈಗ ನೀವು ಅದನ್ನೇ ಮಾಡಿರಿ, ಇದು ಹೆಂಗೆ ನಾವು ಒಪ್ಕೋಬೇಕು? ನೀವು ಹೆಂಗೆ ನಮ್ಮ ಶ್ರೀಕೃಷ್ಣನನ್ನ ಈ ರೀತಿ ಚಿಕನ್ ತಿನ್ನೋ ಥರ ಅಥವಾ ಏನೇನೋ ಒಂದು ರೀತಿ ಮಾಡಿರಲ್ಲ, ನಾವು ಕೂಡ ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಇದೇ ರೀತಿ ಮಾಡಿದ್ರೆ ನೀವು ಒಪ್ತೀರೇನು ಅಂತ ಖಡಕ್ ಪ್ರಶ್ನೆ ಕೇಳಾರ. ಅವ್ರನ್ನ ಕ್ಷಮೆ ಕೇಳೋ ಹಂಗ ಮಾಡ್ಯಾರ. 15 ನಿಮಿಷ ನಮ್ ಟೈಮ್ ಕೊಟ್ರೆ ಸಾಕು, ನಾವ್ ಏನ್ ಮಾಡ್ಬೇಕು ಗೊತ್ತಿದೆ, ನಾವ್ ಮಾಡ್ತೀವಿ. ಈ ತರ ಬೆದರಿಕೆಗಳಿಗೆಲ್ಲ ಜಗ್ಗೋರು ಹಿಂದೂ ಸಂಘಟನೆಗಳಲ್ಲ, ಹಿಂದೂ ಸಮಾಜ ಅಲ್ಲ. ನಮ್ಮ ದೇವರಲ್ಲಿ ಯಾವ ರೀತಿ ನೀವು ಅವಮಾನ ಮಾಡಿದ್ರೆ ಇದೇ ರೀತಿ ನಿಮ್ಮ ಮೊಹಮ್ಮದ್ ಪೈಗಂಬರ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಇವತ್ತು ಪೋಸ್ಟರ್ ಹಾಕೋದು, ಕ್ಷಮೆ ಕೇಳೋದು, ಅರ್ಧ ಗಂಟೆ ನೀವು ಹಿಂದೂಗಳನ್ನ ನೀವು ಅವಮಾನ ಮಾಡಿ ಕ್ಷಮೆ ಕೇಳೋದು ಯಾವ ಅರ್ಥ ರೀ ಇದು? ಒಂದು ವಿಡಿಯೋ ಮಾಡಿ ದಯವಿಟ್ಟು ವಿಡಿಯೋ ಮಾಡಿ ದಯವಿಟ್ಟು ನಿಮ್ಮ ಮೊಬೈಲ್ಗೆ ನಿಮ್ಮ ಇದಕ್ಕೆ ವಿಡಿಯೋ ಕಾಲ್ ಮಾಡಿ ನಮ್ಗೆ ಕ್ಷಮೆ ಕೇಳಬೇಕು. ಇದು ನನ್ನ ಮಂದಿರ ಒಂದು ಪೋಸ್ಟರ್ ಹಾಕಿದ್ದೀನಿ ವಿಶ್ವ ದಿನದೊಂದು. ಅದು ಆ್ಯಕ್ಚುಲಿ ಇಶ್ಯೂ ಆಗಿಬಿಟ್ಟಿದೆ. ಅದು ನಮ್ಮ ಹುಡುಗರು ಯಾರೋ ಬಿಟ್ಟಿದ್ದಾರೆ ಏಲ್ ಮಾಡ್ಕೊಂಡ್ಬಿಟ್ಟು. ಅದರ ಪರವಾಗಿ ನಾವು ನಮ್ಮ ಟೀಮ್ ಅವರೆಲ್ಲ ಸೇರಿಸ್ಕೊಂಡು ಹಿಂದೂ ಸಮಾಜಕ್ಕೆ ಸಾರಿ ಕೇಳ್ಕೊಳ್ತಾ ಇದ್ದೀನಿ. ನದವಿ ಮಂದಿಯಿಂದ 3 ದಿನದ ಮುಂಚೆ ನಡೆದಂತ ಶ್ರೀಕೃಷ್ಣನ ಭಗವಾನ್ ಶ್ರೀಕೃಷ್ಣನ ಮುಂದೆ ಮಂದಿಯ ಫೋಟೋ ಹಾಕಿ ಏನ್ ಎಡಿಟ್ ಮಾಡಿದ್ರೋ, ತಮ್ಮಲ್ಲಿ ಎಲ್ಲ ಹಿಂದೂ ಬಾಂಧವರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಇನ್ನು ಮುಂದೆ ಈ ತರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಇದೆಲ್ಲ ನೋಡಿದ್ಮೇಲೆ ಅನ್ಸೋದೇನು ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸರು ಸಿಕ್ಕಿದ್ಕೆಲ್ಲ ಸುಮೋಟೋ ಕೇಸ್ ಹಾಕ್ತಾರ. ಇದಕ್ಕೇನಾರೇ ಹಾಕೊಂಡಾರೇನ್ರಿ? ಚಾನ್ಸೇ ಇಲ್ಲ. ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ಟು ಹಿಂಗಾಗಿದ್ರಿ ಅಂತ ಹೇಳೋ ತನಕ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಬಿಡ್ರಿ. ಬಟ್ ಹಿಂದೂ ಸಂಘಟನೆಗಳು, ಹಿಂದೂಗಳು ಎಚ್ಚೆತ್ಕೊಂಡಾರ. ಈ ರೀತಿಯ ದಬ್ಬಾಳಿಕೆಯನ್ನ, ಅವಮಾನವನ್ನ, ಅಪಮಾನವನ್ನ, ಸಂಸ್ಕೃತಿಗೆ ಮಸಿ ಬಳಿಯೋ ಕೆಲಸನ ಅವ್ರು ಇನ್ನು ಮುಂದೆ ತಡ್ಕೊಳಂಗಿಲ್ಲ. ರೊಚ್ಚಿಗೆದ್ದಾರ. ಈ ರೀತಿ ಮಾಡಬಾರ್ದು, ನೀವು ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡ್ದಾರ. ಕ್ಷಮೆ ಕೇಳಿದ್ರೂ ಕೂಡ ಈ ರೀತಿ ಮುಂದೆ ಆಗಬಾರ್ದು, ಆದ್ರೆ ನಾವೆಲ್ಲ ಸುಮ್ಮಿರೋ ಅಂಥವ್ರಲ್ಲ ಅಂತ ಎಚ್ಚರಿಕೆ ಕೊಟ್ಟಾರ.
ಈಗ ಕೇರಳದೊಳಗೆ ಹಿಂಗ ಆಗಿದ್ಕ ತಪ್ಪಾಗೈತಿ ಅಂತ ಅವ್ರ ಕ್ಷಮೆ ಕೇಳಿದ ಮೇಲೂ ಬೆಂಗಳೂರು ತನಕ ಆ ಪೋಸ್ಟರ್ ಬಂದೈತಿ ಅಂದ್ರ ಏನು ಕಾರಣ ಇರ್ಬೇಕು ಯೋಚನೆ ಮಾಡ್ರಿ. ಮತಾಂಧತೆಯ ತೆವಲ್ ತೀರಿಸ್ಕೋಬೇಕಾಗಿತ್ತು, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕಿತ್ತು, ಅದರಿಂದ ವಿಕೃತವಾದಂಥ ಸಂತೋಷವನ್ನ ಅವರು ಪಡಬೇಕಿತ್ತು. ಒಂದು ದಿನ ಆಗಿರಲಿ, ಒಂದು ಗಂಟೆ ಆಗಿರಲಿ, ಅವ್ರಿಗೆ ಆ ಸಂತೋಷ ಬೇಕಿತ್ತು. ಅದೇ ಮತಾಂಧ ಮನಸ್ಥಿತಿಯಿಂದ ಪೋಸ್ಟರ್ ಅಂಟಿಸ್ಕೊಂಡ್ರು. ಆಮೇಲೆ ಅದು ಇಶ್ಯೂ ಆದ್ಮೇಲೆ, ಗದ್ದಲ ಆದ್ಮೇಲೆ ಒಂದು ಸಾರಿ ಕೇಳಿ ಮುಗಿಸಿಬಿಟ್ರು. ಬಟ್ ಇದರಿಂದ ಅವ್ರಿಗೆ ಆಗಿರೋ ಸಂತೋಷ ಅದು ಎಷ್ಟಿರಬೇಕು, ಬೇಕು ಅಂತ ಹಿಂಗೆ ಮಾಡಾಕತ್ತಾರು ಅಂತ ಅನ್ಸಂಗಿಲ್ಲನ್ ಹೇಳ್ರಿ. ಬಟ್ ಫೈನಲಿ ಹಿಂದೂ ಸಮಾಜದವ್ರು ಇದನ್ನ ಅರ್ಥ ಮಾಡ್ಕೊಂಡಾರ, ಬೇಕಂತ ಇದೆಲ್ಲ ನಡಿಯಾಕತ್ತೈತಿ ಅಂತ ಅರ್ಥ ಮಾಡ್ಕೊಂಡು ಅವ್ರಿಗೆ ಎಚ್ಚರಿಕೆ ಕೊಡಾಕತ್ತಾರ, ತಾವು ಕೂಡ ಎಚ್ಚೆತ್ಕೊಂಡಾರ.